ಹಾಯ್ ನಮಸ್ಕಾರ, ಎಲ್ಲರಿಗೂ ಆರ್ಕೆ ಟಿವಿಗೆ ಸ್ವಾಗತ. ನಾನು ಮಾನ್ಯ. ರಾಜಮೌಳಿ ಅವರ ಮುಂದಿನ ಚಿತ್ರ ಬರಲು ಇನ್ನೂ 2 ವರ್ಷ ಬೇಕಂತೆ. RRR ಸಿನಿಮಾ ರಿಲೀಸ್ ಆಗಿ 3 ವರ್ಷ ಆಯಿತು. ಹಾಗೆ ರಾಜಮೌಳಿ ಅವರು ಕೂಡ ಮಹೇಶ್ ಬಾಬು ಜೊತೆ ಸಿನಿಮಾ ಮಾಡ್ತೀನಿ ಅಂತ ಘೋಷಣೆ ಮಾಡಿ 3 ವರ್ಷ ಆಗಿದೆ. ಆದ್ರೆ ಇನ್ನೂ ಸಿನಿಮಾದ ಮುಹೂರ್ತ ಬಗ್ಗೆ ಒಂದು ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಚಿತ್ರದ ಮುಹೂರ್ತ ಹಾಗೂ ಬಿಡುಗಡೆ ಬಗ್ಗೆ ರಿವೀಲ್ ಆಗಿದೆ. RRR ಚಿತ್ರ ಬಿಡುಗಡೆಯಾದ ನಂತರ ರಾಜಮೌಳಿ ಅವರ ಲೆವೆಲೇ ಚೇಂಜ್ ಆಗಿದೆ. ಇದನ್ನು ನೋಡಿದ ವಿಶ್ವವಿಖ್ಯಾತ ನಿರ್ಮಾಪಕರಾದಂತಹ ಸ್ಟೀಫನ್ ಸ್ಪಿಲ್ಬರ್ಗ್ ಅವರು ತುಂಬಾ ಸಂತಸ ವ್ಯಕ್ತಪಡಿಸಿದ್ರು. ಹಾಗೆ ರಾಜಮೌಳಿ ಅವರನ್ನ ಹಾಲಿವುಡ್ ನಲ್ಲಿ ಕೆಲಸ ಮಾಡಲು ಕೂಡ ಆಮಂತ್ರಣ ನೀಡಿದ್ರು. ಆದ್ರೆ ರಾಜಮೌಳಿ ಅವರು ಹಾಲಿವುಡ್ ನಲ್ಲಿ ಕೆಲಸ ಮಾಡದೆ ತೆಲುಗು ಚಿತ್ರನೇ ಹಾಲಿವುಡ್ ನ ಲೆವೆಲ್ಗೆ ಮಾಡಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಮಹೇಶ್ ಬಾಬು ಹಾಗೂ ರಾಜಮೌಳಿ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವ ಚಿತ್ರಕ್ಕೆ SSPL29 ಎಂಬ ತಾತ್ಕಾಲಿಕ ಹೆಸರನ್ನು ಇಡಲಾಗಿದೆ. ಹಾಗೂ ಚಿತ್ರದ ಮುಹೂರ್ತ ಇದೇ ಬರುವ 2025 ಜನವರಿಯಲ್ಲಿ ನಡೆಯಲಿದೆ ಎಂದು ಹೇಳಲಾಗುತ್ತದೆ. ಜೊತೆ ಈ ಚಿತ್ರ 2 ಭಾಗವಾಗಿ ರಿಲೀಸ್ ಆಗಲಿದೆ. ಮೊದಲನೆಯ ಭಾಗ 2027ರಂದು ರಿಲೀಸ್ ಆಗಲಿದೆ ಹಾಗೂ ಎರಡನೇ ಭಾಗ 2029ರಲ್ಲಿ ರಿಲೀಸ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಈ ಚಿತ್ರ ಮುಗಿಯೋ ತನಕ ನಟ ಮಹೇಶ್ ಬಾಬುರವರು ಈ ಚಿತ್ರ ಹೊರತುಪಡಿಸಿ ಬೇರೆ ಯಾವ ಚಿತ್ರದಲ್ಲೂ ನಟಿಸುವುದಿಲ್ಲ ಅಂತ ಹೇಳಲಾಗ್ತದೆ. ಇನ್ನೂ ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.